ರಾಜ್ಯದಲ್ಲಿ ಉತ್ತಮ ಮತದಾನ ಆಗ್ತಾ ಇದೆ. ಇನ್ನೂ ಕೂಡ ಆಗುವಂತ ಬಾಕಿ ಕೂಡ ಉಳ್ಕೊಂಡಿದೆ. ಯಾಕಂದ್ರೆ 8 ಗಂಟೆ 15 ನಿಮಿಷಗಳು ಕಳೆದಿದೆ ಮತದಾನ ಪ್ರಕ್ರಿಯೆ ಆರಂಭಗೊಂಡು. ಸೊ ಇನ್ನುಳಿದಿರುವಂತಹ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕಾಗಿದೆ. ಹಲವಾರು ತಾರೆಯರು ಈಗಾಗಲೇ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ನಟಿ ನಿಶ್ವಿಕಾ ನಾಯ್ಡು, ಹರ್ಷಿಕಾ ಪೂಣಚ್ಚ, ಅಮೂಲ್ಯ, ಯಶ್, ರಾಧಿಕಾ ಪಂಡಿತ್, ಧ್ರುವ ಸರ್ಜಾ, ಕೋಮಲ್, ಸುದೀಪ್, ರವಿಚಂದ್ರನ್, ರಚಿತಾರಾಮ್, ರಕ್ಷಿತಾ, ಪ್ರೇಮ್ ಎಲ್ಲರೂ ಕೂಡ ಬಂದು ವೋಟ್ ಮಾಡಿದ್ದಾರೆ. ಹಲವಾರು ತಾರೆಯರು ಅವರೆಲ್ಲರೂ ಕೂಡ ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಲವರು ಬೇಸರದಿಂದ ಸರಿ ಹೇಳಬೇಕು, ಅವ್ರನ್ನೇನು ಬಲವಂತವಾಗಿ ನಾವು ಮನೆಯಿಂದ ಕರ್ಕೊಂಡ್ಬರ್ಬೇಕಾ, ಅವರ ಬದ್ಧತೆ ಅಲ್ವಾ ಅಂತ ಇನ್ನು ಧನಂಜಯ್ ಹಾಸನದಲ್ಲಿ ವೋಟ್ ಮಾಡಿದ್ದಾರೆ. ಲೋಕೇಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮೌಂಟ್ ಕಾರ್ಮೆಲ್ ಕಾಲೇಜ್ನಿಂದ ಅವರು ಲೈವ್ಗೆ ಸಿಗ್ತಾ ಇದ್ದಾರೆ. ಲೋಕೇಶ್, ಹೇಗಿದೆ ಮತದಾನ ಪ್ರಕ್ರಿಯೆ ಅಲ್ಲಿ, ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಜೋಶ್? ದಿವ್ಯಾ, ಇಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಮತದಾನ ಜೋರಾಗಿತ್ತು. ಮಧ್ಯಾಹ್ನ 12 ಗಂಟೆ ನಂತರ ಇಲ್ಲಿಗೆ ಬರ್ತಕ್ಕಂಥವರ ಸಂಖ್ಯೆ ಈಗ ಕಡಿಮೆ ಆಗಿದೆ. ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಸಾಲುಗಟ್ಟಿ ಮತದಾರರು ಬಂದು ಮತವನ್ನು ಚಲಾವಣೆ ಮಾಡ್ತಾ ಇದ್ರು. ಸದ್ಯಕ್ಕೆ ಈಗ ಬೆರಳೆಣಿಕೆಯಷ್ಟು ಜನ ಬರ್ತಾ ಇದ್ದಾರೆ. ಕಾರಣ ಬಿಸಿಲಿರ್ಬೋದು, ಬಿಸಿಲಿನಿಂದಾಗಿ ಬರ್ತಾ ಇಲ್ಲ. 3:30-4 ಗಂಟೆ ನಂತರ ಮತ್ತೆ ಮತದಾನದ ಪ್ರಮಾಣ ಇಲ್ಲಿ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಇಲ್ಲಿ ಒಟ್ಟು 3 ಮತಗಟ್ಟೆಗಳನ್ನು ಮಾಡಿದ್ದಾರೆ. 41, 42 ಮತ್ತು 43 ಮತಗಟ್ಟೆಗಳಲ್ಲೂ ಕೂಡ ಸುಮಾರು ಈಗಾಗಲೇ 45% ಈ ಮತಗಟ್ಟೆಗೆ 45ರಿಂದ 50% ಮತದಾನ ಆಗಿದೆ ಅಂತೇಳಿ ಇಲ್ಲಿನ ಚುನಾವಣಾಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಡ್ತಿದ್ರು. ಈಗ ಅನುಕೂಲ ಮಾಡಿಕೊಂಡು ಕೆಲವೊಂದಿಷ್ಟು ಜನ ಇಲ್ಲಿಗೆ ಮತದಾನ ಮಾಡಲಿಕ್ಕೆ ಅಂತೇಳಿ ಬರ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗಳೇನು ಆಗಿಲ್ಲ. ಸುಲಲಿತವಾಗಿ ಮತದಾನ ನಡೀತಾ ಹೋಗ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಈ ಒಂದು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಮತಗಟ್ಟೆಯಲ್ಲಿ ಸಾಕಷ್ಟು ಜನರು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಈಗ ಸ್ವಲ್ಪ ಮಟ್ಟಿಗೆ ಖಾಲಿ ಇದೆ. ಇನ್ನೊಂದು ಅರ್ಧ-ಮುಕ್ಕಾಲು ಗಂಟೆ ಕಳೆದ ನಂತರ ಇಲ್ಲಿ ಕೂಡ ಮತದಾರರ ಸಂಖ್ಯೆ ಸಂಜೆ ಆದಮೇಲೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.